ಒಂದೆಡೆ ಭಾರತ ತುಂಡಾಗಲೆಂದು ಅರಚಾಡುವ ಯುವ ಸಮಾಜ, ಅವರಿಗೆ ಬೆಂಬಲವಾಗಿ ನಿಂತ ದೇಶದ್ರೋಹಿಗಳು. ಮತ್ತೊಂದೆಡೆ ಕುತ್ತಿಗೆ ಕತ್ತರಿಸಿದರೂ ಭಾರತ ಮಾತೆಗೆ ಜೈ ಎನ್ನಲಾರೆ ಎನ್ನುವವ. ಇವರ ನಡುವೆ ಅತ್ಯಂತ ಶಾಂತವಾಗಿ ಕೆಲಸ ಮಾಡುತ್ತಿರುವ ಕೇಂದ್ರ ಸರ್ಕಾರದ ಮಂತ್ರಿಗಳು. ವಿದೇಶ ಮಂತ್ರಿಯಾಗಿ ಕಣ್ಣು ಕುಕ್ಕುವಂತೆ ಚಟುವಟಿಕೆಯಲ್ಲಿ ನಿರತರಾಗಿರುವ ಸುಷ್ಮಾ ಸ್ವರಾಜ್, ರೈಲು ಯಾನದಲ್ಲಿ ಅಭೂತಪೂರ್ವ ಬದಲಾವಣೆಗೆ ಕಾರಣವಾದ ಸುರೇಶ್ ಪ್ರಭು, ರಸ್ತೆ ನಿರ್ಮಾಣದಲ್ಲಿ ಹಿಂದೆಂದಿಗಿಂತಲೂ ಹೆಚ್ಚು ಸ್ಟ್ರೈಕ್ ರೇಟ್ ಹೊಂದಿರುವ ನಿತಿನ್ ಗಡ್ಕರಿ, ವಿನಾಕಾರಣ ಸುದ್ದಿ ಮಾಡುತ್ತಲೇ ಶಾಂತವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ರಾಷ್ಟ್ರೀಯತೆಗೆ ಬದ್ಧವಾಗಿರುವ ಸ್ಮೃತಿ ಇರಾನಿ, ಅನಧಿಕೃತವಾಗಿ ಸರ್ಕಾರಿ ಬಂಗಲೆಗಳಲ್ಲಿ ವಾಸವಾಗಿದ್ದವರನ್ನು ಮುಲಾಜಿಲ್ಲದೆ ಹೊರದಬ್ಬಿದ ವೆಂಕಯ್ಯ ನಾಯ್ಡು, ವಿದ್ಯುತ್ ಕ್ಷೇತ್ರದಲ್ಲಿ ಮಿಂಚಿನ ವೇಗದಲ್ಲಿ ಫಲಿತಾಂಶ ನೀಡುತ್ತಿರುವ ಪಿಯೂಷ್ ಗೋಯಲ್, ಇವರೆಲ್ಲ ಮೋದಿಯವರ ಸಮರ್ಥ ಸೇನಾಪತಿಗಳೇ. ಇವರ ಜೊತೆಗೆ ನಿಲ್ಲುವ ಮತ್ತೊಬ್ಬ ಸಾಹಸಿಗ ಮನೋಹರ್ ಪರಿಕ್ಕರ್. ರಕ್ಷಣಾ ಸಚಿವರಾಗುವುದು ಅನೇಕ ರಾಜಕಾರಣಿಗಳ ಕನಸು. ಗೃಹ ಸಚಿವರನ್ನು ಬಿಟ್ಟರೆ ಬಲು ಬೇಡಿಕೆ ಇರುವ ಕುರ್ಚಿ ಅದು. ಅಲ್ಲಿ ಲಕ್ಷ ಕೋಟಿಗಳ ವ್ಯವಹಾರವೇ ಇಲ್ಲ, ಬರೀ ಲಕ್ಷಾಂತರ ಕೋಟಿಗಳ ವ್ಯವಹಾರ ಮಾತ್ರ. ಅಷ್ಟೇ ಮಟ್ಟಿಗೆ ಅಪಪ್ರಚಾರದ ಭಯ ಕೂಡ ಇದೆ. ಜಾರ್ಜ್ ಫರ್ನಾಂಡಿಸರನ್ನು ಬಿಡಲಿಲ್ಲ ಈ ಭ್ರಷ್ಟಾಚಾರದ ಭೂತ. ಅದಕ್ಕೆ ಶುದ್ಧ ಹಸ್ತದ ಆಂಟನಿ ಯಾವುದೇ ಒಪ್ಪಂದಗಳನ್ನು ಮಾಡಿಕೊಳ್ಳಲೇ ಇರಲಿಲ್ಲ. ಹೀಗಾಗಿಯೇ ಯುಪಿಎ 10 ವರ್ಷಗಳ ಅವಧಿಯಲ್ಲಿ ಚೀನಾ ಎದುರಿಗೆ ಭಾರತ ಕನಿಷ್ಠ 50 ವರ್ಷಗಳಷ್ಟು ಹಿಂದೆ ಹೋಗಿ ನಿಂತು ಬಿಟ್ಟಿತ್ತು. ಭಾರತದ ಮೇಲೆ ಏಷ್ಯನ್ ರಾಷ್ಟ್ರಗಳಿಗೆ ಭರವಸೆಯೇ ಉಳಿದಿರಲಿಲ್ಲ. ಈ ವೇಳೆಗೆ ರಕ್ಷಣಾ ಇಲಾಖೆಗೆ ಶುದ್ಧ ಹಸ್ತದವರಷ್ಟೇ ಅಲ್ಲ, ಚತುರ ಕ್ರಿಯಾಶೀಲ ವ್ಯಕ್ತಿಯೇ ಬೇಕಾಗಿತ್ತು. ಆಗಲೇ ಮೋದಿ ಆಯ್ದುಕೊಂಡಿತ್ತು ಪರಿಕ್ಕರನ್ನು. ಗೋವಾದ ಮುಖ್ಯಮಂತ್ರಿ ಹುದ್ದೆ ಬಿಡಿಸಿ ಕೇಂದ್ರ ಮಂತ್ರಿ ಮಾಡಿದರೆಂದರೆ ಅಂದಾಜು ಹಾಕಿ ಅವರ ವಿಶ್ವಾಸಾರ್ಹತೆ ಅದೆಷ್ಟಿರಬೇಕು. ಇವಿಷ್ಟನ್ನು ಈಗ ಹೇಳಲಿಕ್ಕೆ ಒಂದು ಕಾರಣ ಇದೆ. ಇತ್ತೀಚೆಗೆ ಪತ್ರಿಕಾಗೋಷ್ಠಿ ಕರೆದ ಪರಿಕ್ಕರರು ಅಚ್ಚರಿಯ ಗಾಬರಿ ಹುಟ್ಟಿಸುವ ಸಂಗತಿಯೊಂದನ್ನು ಎಲ್ಲರೊಡನೆ ಹಂಚಿಕೊಂಡರು. ಹಳೆಯ ಸರ್ಕಾರಗಳು ಅಮೆರಿಕದಿಂದ ಶಸ್ತ್ರ ಖರೀದಿಗೆಂದು $3 ಬಿಲಿಯನ್ ಹಣವನ್ನು ಅಮೆರಿಕಕ್ಕೆ ಪಾವತಿಸಿ ಮರೆತು ಕುಳಿತು ಬಿಟ್ಟಿದ್ದವು. ಅದರ ಜಾಡು ಹಿಡಿದ ಪರಿಕ್ಕರರು ಆ ಹಣವನ್ನು ಈ ಬಾರಿಯ ಬಜೆಟ್ಗೆ ಸರಿತೂಗಿಸುವ ಮೂಲಕ ಕೇಂದ್ರ ಬೊಕ್ಕಸಕ್ಕೆ ಸಾವಿರಾರು ಕೋಟಿ ಲಾಭ ಮಾಡಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಶಸ್ತ್ರಾಸ್ತ್ರ ಖರೀದಿಯಲ್ಲಿ ಹಣ ಪಾವತಿಸುವ ವಿಧಾನ, ಚೌಕಶಿಗಳ ಮೂಲಕ ಸುಮಾರು 3,000 ಕೋಟಿ ರೂಪಾಯಿಗಳನ್ನು ಉಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗಂತ ಬರಿಯ ಉಳಿಕೆಯಷ್ಟೇ ಅವರ ಸಾಧನೆಯಲ್ಲ. ಗಡಿ ಕಾಯುವ ಸೈನಿಕನಿಗೆ, ಉಗ್ರರ ಗುಂಡಿಗೆ ಎದೆ ಕೊಡುವ ಯೋಧನಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನು ಒದಗಿಸುವಲ್ಲಿ ಹಿಂದಿನ ಸರ್ಕಾರಗಳು ವಿಫಲವಾಗಿದ್ದವು. 2009ರಿಂದಲೇ ಖರೀದಿಯ ಮಾತುಕತೆಗಳು ನಡೆದಿದ್ದರೂ ವೇಗ ಪಡ್ಕೊಂಡಿದ್ದು ಮಾತ್ರ ಈ ಅವಧಿಯಲ್ಲಿಯೇ. ಸುಮಾರು 1.86 ಲಕ್ಷ ಬುಲೆಟ್ ಪ್ರೂಫ್ ಜಾಕೆಟ್ಗಳನ್ನು ಸೈನಿಕನಿಗೆ ಒದಗಿಸುವ ಮಾತುಕತೆ ಈಗ ಮುಗಿದಿದೆ. ಅಷ್ಟೇ ಅಲ್ಲ, ಕಳೆದ 6 ತಿಂಗಳಲ್ಲಿ $5.5 ಬಿಲಿಯನ್ ಶಸ್ತ್ರಾಸ್ತ್ರಗಳ ಒಪ್ಪಂದಗಳನ್ನು 28 ಕಂಪನಿಗಳೊಂದಿಗೆ ಮಾಡಿಕೊಳ್ಳಲಾಗಿದೆ. ಇದರಲ್ಲಿ 18 ಒಪ್ಪಂದಗಳು ಭಾರತೀಯ ಕಂಪನಿಗಳೊಂದಿಗೆ ಆಗಿರುವುದು ವಿಶೇಷವೇ ಸರಿ. ಹೌದು, ಮೋದಿ ಸರ್ಕಾರ ಇಟ್ಟಿರುವ ಮಹತ್ವದ ಹೆಜ್ಜೆಯೇ ಅದು. ಮೇಕ್ ಇನ್ ಇಂಡಿಯಾ ಕಲ್ಪನೆಯ ಛತ್ರಛಾಯೆಯಲ್ಲಿ ಭಾರತ $250 ಬಿಲಿಯನ್ ಹೂಡಿ ಭಾರತೀಯ ಕಂಪನಿಗಳು ಶಸ್ತ್ರಾಸ್ತ್ರಗಳನ್ನು ತಯಾರಿಸುವಂತೆ ಶಕ್ತಿ ತುಂಬುವಲ್ಲಿ ಪ್ರಯತ್ನಶೀಲವಾಗಿದೆ. ಈಗಾಗಲೇ ಟಾಟಾ, ಮಹೀಂದ್ರ, ರಿಲಯನ್ಸ್ಗಳು ಮುಖ್ಯ ಭೂಮಿಕೆಯಲ್ಲಿ ದುಡಿಯಲು ಸಜ್ಜಾಗಿವೆ ಕೂಡ. ವಿದೇಶಿ ಕಂಪನಿಗಳೊಂದಿಗೆ ತಂತ್ರಜ್ಞಾನ ಸಹಕಾರವನ್ನು ಹೊಂದಿ ಸಹಯೋಗದಲ್ಲಿ ತಯಾರಾಗುವ ಶಸ್ತ್ರಾಸ್ತ್ರಗಳನ್ನು ಹೊಂದುವ ಮತ್ತು ಇತರೆ ರಾಷ್ಟ್ರಗಳಿಗೆ ಮಾರುವ ಈ ಯೋಜನೆ ದೂರಗಾಮಿ ಪರಿಣಾಮವನ್ನು ಖಂಡಿತ ಹೊಂದಿದೆ. ಗಳಿಕೆಯಾಗುವುದು ಬಿಡಿ, ಕೊನೆಯ ಪಕ್ಷ ಇತರೆ ರಾಷ್ಟ್ರಗಳಿಂದ ಶಸ್ತ್ರ ಕೊಳ್ಳುವಲ್ಲಿ ವ್ಯಯಿಸುವ ಹಣದ ಉಳಿಕೆಯಾದರೂ ಸಾಕು, ನಾವು ಬಲಾಢ್ಯ ಆರ್ಥಿಕ ಶಕ್ತಿಯಾಗುತ್ತೇವೆ. ಅದಕ್ಕೆ ಪೂರಕವಾಗಿ ಅದಾಗಲೇ ಭಾರತವೇ ತಯಾರಿಸಿದ ಲೈಟ್ ಕಂಬ್ಯಾಟ್ ಹೆಲಿಕಾಪ್ಟರ್ಗಳಿಗೆ ಬಲವಾದ ಬೇಡಿಕೆ ಬಂದಿದೆ. ಸಿಯಾಚಿನ್ಗೆ 400 ಕೆಜಿ ಪೇಲೋಡ್ ಹೊತ್ತೊಯ್ದ ನಂತರ ಅದರ ನಸೀಬು ಖುಲಾಯಿಸಿಬಿಟ್ಟಿದೆ. ಸಮುದ್ರ ಮಟ್ಟದಿಂದ 4.25 ಕಿಲೋಮೀಟರ್ನಷ್ಟು ಎತ್ತರಕ್ಕೆ ಹಾರುವ ಹೆಲಿಕಾಪ್ಟರ್ ಇದು ಅನ್ನುವಂತ ಜಾಗತಿಕ ದಾಖಲೆ ಬೇರೆ ಅದರ ಹೆಸರಿಗೆ. ಈಗ ಭಾರತೀಯ ಸೇನೆ ಈ ಹೆಲಿಕಾಪ್ಟರ್ಗೆ ಬೇಡಿಕೆ ಇಟ್ಟಿರುವುದಷ್ಟೇ ಅಲ್ಲ, ಸ್ವತಃ ಜಪಾನ್ ಇವುಗಳನ್ನು ಕೊಂಡುಕೊಳ್ಳಲು ಮುಂದೆ ಬಂದಿದೆ. ಇಂಥ ಅವಕಾಶ ಬಿಡುವುದುಂಟೆ? ಇವುಗಳ ಉತ್ಪಾದನೆಗೆಂದು $187 ದಶಲಕ್ಷ ಹೂಡಿ ಹೆಜ್ಜೆಯಲ್ಲಿನ ಉತ್ಪಾದನಾ ಸಾಮರ್ಥ್ಯ ವಿಸ್ತರಿಸುವ ಕುರಿತಂತೆ ಕೇಂದ್ರ ಸರ್ಕಾರ ಯೋಚಿಸಿದೆ. ಈಗಿನ ಸಾಮರ್ಥ್ಯವನ್ನು ದ್ವಿಗುಣಗೊಳಿಸಲು ಈ ಹಣ ಸಾಕೆಂಬುದು ಅಭಿಮತ. ಅಂದುಕೊಂಡಂತೆ ನಡೆದು ಖಾಸಗಿ ಕಂಪನಿಗಳು ಹೂಡಿಕೆಗೆ ಮುಂದೆ ಬಂದರೆ ಭಾರತ ಜಗತ್ತಿಗೆ ಈ ಹೆಲಿಕಾಪ್ಟರ್ಗಳನ್ನು ಮಾರಲು ನಿಂತರೆ ಯಾರೂ ಅಚ್ಚರಿ ಪಡಬೇಕಿಲ್ಲ. ಶಕ್ತಿ ಗಳಿಸುವವರೆಗೂ ಜಗತ್ತು ನಿಮ್ಮನ್ನು ಒಪ್ಪಲಾರದು. ಶಸ್ತ್ರದ ಬಲವೇ ಜಗತ್ತಿನ ಭೂಪಟದಲ್ಲಿ ನಿಮ್ಮ ತೂಕ. ಅದರಲ್ಲೂ ಚೀನಾ
ಚೀನಾ ಪಾಕಿಸ್ತಾನಗಳಂತಹ ಶತ್ರು ರಾಷ್ಟ್ರಗಳನ್ನು ಹೊಂದಿರುವಂತಹ ಭಾರತ ಶಸ್ತ್ರ ಸನ್ನದ್ಧವಾಗದೆ ಶಾಂತಿಯ ಮಂತ್ರ ಜಪಿಸುವುದು ಒಪ್ಪಿಕೊಳ್ಳಬಹುದಾದ ಸಂಗತಿಯೇ ಅಲ್ಲ. ಹೌದು, ಮತ್ತೆ ಪಠಾನ್ಕೋಟ್ನಲ್ಲಿ ಉಗ್ರರ ದಾಳಿಯಾದಾಗ ಭಾರತ ಈ ಬಾರಿ ಅಳುತ್ತಾ ಕೂರಲಿಲ್ಲ. ವಿಯೆಟ್ನಾಂನೊಂದಿಗೆ ಗಟ್ಟಿ ಬಾಂಧವ್ಯ ಹೊಂದುವ ಮೂಲಕ ಚೈನಾಕ್ಕೆ ಸಮರ್ಥ ಸಂದೇಶ ಕೊಟ್ಟಿತು. ಪಾಕಿಸ್ತಾನದ ಮೂಲಕ ಚೈನಾ ನಮ್ಮ ಮೇಲೆ ಎರಗಬಹುದಾದರೆ ವಿಯೆಟ್ನಾಂನ ಮೂಲಕ ನಾವು ಚೈನಾದೊಂದಿಗೆ ಕಬಡ್ಡಿ ಆಡಬಹುದೆನ್ನುವುದು ಜಗತ್ತಿಗೆ ಅರ್ಥವಾಯಿತು. ವಿಯೆಟ್ನಾಂ ಬಲಹೀನತೆಯಿಂದ ನರಳುತ್ತಿತ್ತು. ಭಾರತದ ಸಹಕಾರ ಸಿಕ್ಕೊಡನೆ ತಮಗೆ ಸಂಬಂಧಿಸಿದ ಸಮುದ್ರದಲ್ಲಿ ತೈಲ ತೆಗೆಯುವ ಜವಾಬ್ದಾರಿಯನ್ನು ಹೊರಬೇಕೆಂದು ನಮ್ಮನ್ನೇ ಕೇಳಿಕೊಂಡಿತು. ಚೀನಾಕ್ಕೆ ಇದು ಕಿರಿಕಿರಿ. ಇದು ಇಷ್ಟಕ್ಕೆ ನಿಲ್ಲಲಿಲ್ಲ. ಅಮೆರಿಕ ದಕ್ಷಿಣ ಚೀನಿ ಸಮುದ್ರದಲ್ಲಿ ಚೈನಾದ ಏಕಸ್ವಾಮ್ಯ ಮುರಿಯಲು ಜಂಟಿ ಗಸ್ತು ಯೋಜನೆಗೆ ಭಾರತವನ್ನು ಆಹ್ವಾನಿಸಿತು. ಈ ಆಹ್ವಾನವನ್ನು ನಯವಾಗಿ ತಿರಸ್ಕರಿಸಿದ ಭಾರತ ಅವಶ್ಯಕತೆ ಬಿದ್ದರೆ ಕೈ ಜೋಡಿಸುವುದಾಗಿ ಹೇಳಿ ಚೀನಾದ ಆತಂಕ ಹಾಗೆಯೇ ಇರುವಂತೆ ನೋಡಿಕೊಂಡಿತು. ಇದೇ ಸಮಯಕ್ಕೆ ಚೀನಾದಕ್ಕೆ ಹೊಂದಿಕೊಂಡ ಗಡಿ ಭಾಗದ ರಸ್ತೆಗಳನ್ನು ವಿಶೇಷವಾಗಿ ಅಭಿವೃದ್ಧಿಪಡಿಸಿ ಸವಾಲಿಸಿತು. 1,25,000 ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣವಾಗಬೇಕಿದ್ದು ಅದಾಗಲೇ 650 ಕಿಲೋಮೀಟರ್ ಉದ್ದದ ರಸ್ತೆ ತಯಾರಾಗಿಯೂ ಬಿಟ್ಟಿದೆ. ಗಡಿಗೆ ಹೊಂದಿಕೊಂಡಂತೆ ಚೀನಾ ಅತ್ಯಾಧುನಿಕ ರಸ್ತೆ ಮಾಡಿಕೊಂಡಿದೆ ಎಂದು ಕಣ್ಣೀರಿಡುತ್ತಿದ್ದೆವಲ್ಲ, ಈಗ ನಾವು ಸಮರ್ಥ ರಸ್ತೆ ನಿರ್ಮಾಣ ಮಾಡಿಯಾಗಿದೆ. ಕೇಂದ್ರ ಸರ್ಕಾರದ ಈ ಅವಧಿ ಮುಗಿಯುವಲ್ಲಿ ಗಡಿ ರಸ್ತೆಗೆ ಸಂಬಂಧಪಟ್ಟಂತೆ ಭಾರತ ಚೀನಾಕ್ಕೆ ಸಮ ನಿಲ್ಲಲಿದೆ. ಹಾಗಂತ ಡ್ರ್ಯಾಗನ್ ಸುಮ್ಮನಿರುತ್ತೆ ಅಂತ ಭಾವಿಸ್ಬಿಡಬೇಡಿ. ಅದಾಗಲೇ ತನ್ನ ಪೀಪಲ್ಸ್ ಲಿಬರೇಷನ್ ಆರ್ಮಿಯನ್ನು ಪಾಕ್ ಆಕ್ರಮಿತ ಕಾಶ್ಮೀರದ ಗಡಿಯ ಗುಂಟ ಜಮಾವಣೆಗೊಳಿಸುತ್ತಾ ಭಾರತವನ್ನು ಹೆದರಿಸುವ ಪ್ರಯತ್ನ ಶುರು ಮಾಡಿಬಿಟ್ಟಿದೆ. ಅದಕ್ಕೆ ಭಾರತದ ಉತ್ತರ ಹೇಗಿದೆ ಗೊತ್ತೇ? ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಜಪಾನಿನೊಂದಿಗೆ ಸೇರಿ ಅಭಿವೃದ್ಧಿ ಕಾರ್ಯಗಳನ್ನು ಭಾರತ ಕೈಗೆತ್ತಿಕೊಂಡಿದೆ. ನ್ಯೂಯಾರ್ಕ್ ಟೈಮ್ಸ್ ನ ವರದಿಯ ಪ್ರಕಾರ ಅಂಡಮಾನ್ ನಿಕೋಬಾರ್ನಲ್ಲಿ ಜಪಾನಿನ ಚಟುವಟಿಕೆಗಳು ಚೀನಾದ ಅತ್ಯಂತ ಬಲಹೀನ ಸಮುದ್ರ ತೀರದ ಪ್ರದೇಶಗಳ ಮೇಲೆ ಭಾರತದ ಶಕ್ತಿ ವೃದ್ಧಿಸುತ್ತಿದೆ. ಹೇಗಿದೆ? ಏಷ್ಯಾದಲ್ಲಿನ ಚೀನಾದ ಶತ್ರುಗಳನ್ನೆಲ್ಲ ಕಲೆಹಾಕಿ ಭಾರತ ಚೀನಾದ ಶಕ್ತಿಯನ್ನು ಕುಂದಿಸುತ್ತಲೇ ಇದೆ. ಪರಿಕ್ಕರರ ನೇತೃತ್ವದಲ್ಲಿ ಭಾರತ ಎಚ್ಚರಿಕೆಯ ದೃಢವಾದ ಹೆಜ್ಜೆಯನ್ನು ಊರುತ್ತಿದೆ. ಇಷ್ಟೆಲ್ಲ ಮುಸುಕಿನ ಗುದ್ದಾಟದ ನಂತರವೂ ಅವರು ಬರುವ ತಿಂಗಳು ಚೀನಾಕ್ಕೆ ಪ್ರವಾಸ ಮಾಡಲಿದ್ದಾರೆ. ಅಲ್ಲಿಗೆ ಹೋಗುವ ಮುನ್ನವೇ ಸಬ್ ಮೆರೀನ್ ನಿಂದ ಹಾರಿಸಲ್ಪಡುವ ಬ್ಯಾಲಿಸ್ಟಿಕ್ ಮಿಸೈಲ್ ನ ಯಶಸ್ವಿ ಪರೀಕ್ಷೆ ಮಾಡಿಸಿದ್ದಾರೆ. ಈ ಸುದ್ದಿಯನ್ನು ಬಲು ವಿಶೇಷವಾಗಿ ಜಗತ್ತಿನೊಂದಿಗೆ ಹಂಚಿಕೊಳ್ಳುವ ಮೂಲಕ ಚೀನಾದ ನಾಯಕರಿಗೆ ಬಿಸಿಯೂ ಮುಟ್ಟಿಸಿದ್ದಾರೆ. ಅಷ್ಟೇ ಅಲ್ಲ, ಚೀನಾ ಭೇಟಿಗೂ ಮುನ್ನ ಪರಿಕ್ಕರ್ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಅಸ್ಟೋನ್ ಕಾರ್ಟರ್ನೊಂದಿಗೆ ಮಾತುಕತೆಯಾಡಲಿದ್ದಾರೆ. ಅಲ್ಲಿಗೆ ಮಾತುಕತೆಗೆ ಮುನ್ನವೇ ಚೀನಾಕ್ಕೆ ಸಮರ್ಥ ಸಂದೇಶ ಕೊಡಲಿದ್ದಾರೆ ರಕ್ಷಣಾ ಸಚಿವರು. ವಾವ್! ಕೇಂದ್ರ ಸರ್ಕಾರದಲ್ಲಿ 18 ಗಂಟೆ ಕೆಲಸ ಮಾಡುತ್ತಿರುವುದು ಮೋದಿ ಮಾತ್ರವಲ್ಲ, ಅನೇಕರಿದ್ದಾರೆ. ಮೈಯೆಲ್ಲ ಕಣ್ಣಾಗಿ ದುಡಿಯುತ್ತಿದ್ದಾರೆ. ಭಾರತವನ್ನು ಬಲಾಢ್ಯ ರಾಷ್ಟ್ರವಾಗಿ ಕಟ್ಟುವ ಅನೇಕ ವರ್ಷಗಳ ಕನಸನ್ನು ನನಸು ಮಾಡುತ್ತಿದ್ದಾರೆ. ಇತ್ತ ಮಾಧ್ಯಮಗಳು ಮಾತ್ರ ಇವೆಲ್ಲವನ್ನು ಬಿಟ್ಟು ದೇವಸ್ಥಾನದ ಪ್ರವೇಶಕ್ಕೆ ಆಗ್ರಹಿಸಿ ಹಠ ಹಿಡಿದ ಮಹಿಳೆಯರು, ವಿಶ್ವವಿದ್ಯಾಲಯದಲ್ಲಿ ರಸ್ತೆಯಲ್ಲಿ ಉಚ್ಚ ಹೊಯ್ದು ದಂಡ ಹಾಕಿಸಿಕೊಂಡ ವಿದ್ಯಾರ್ಥಿಗಳ ಭಾಷಣಗಳನ್ನು ತೋರಿಸುತ್ತಾ ಕಾಲಹರಣ ಮಾಡುತ್ತಿವೆ. ಅತ್ತ ಕೇಂದ್ರ ಸರ್ಕಾರ ಈ ದೇಶವನ್ನು ಇನ್ನೂ ತುಂಡರಿಸಲಾಗದಂತೆ ಬಲಾಢ್ಯವಾಗಿ ಕಟ್ಟುತ್ತಿದೆ.